ನಿಶ್ಚಿತ ಗುರಿಯು ನೀನು. ಓ ಗುರುದೇವ ಪ್ರೀತಿಯ ಸಾರ, ಆಪ್ತನು ನೀನೇ ಬಂಧುವು ನೀನೇ. ಓ ಗುರುದೇವ ನೀ ಚಿನ್ಮಯ ರೂಪ. ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಶಾಂತಿದಾತನು ನೀನೆ, ಆತ್ಮಪ್ರಿಯ ನೀನೆ, ಮುಕ್ತಿದಾಯಕ ನೀನೆ, ಹೃದಯವಂತ ನೀನೆ. ನೀ ಜೀವ ಭಾವ ನೀನೆ ದೇವ. ಮೈತ್ರಿ ಕ್ರಿಯೇಷನ್ಸ್ ಅರ್ಪಿಸುವ ದಿವ್ಯಾಶೀರ್ವಾದ ಕ್ರೈಸ್ತ ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ಜನತಾ ಕನ್ನಡ ವಾಹಿನಿಯ ವೀಕ್ಷಕರಾದ ತಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಪ್ರಿಯರೇ, ದೇವರು ಮನುಷ್ಯನಿಗೆ ನಿತ್ಯವಾದ ವರದಾನವನ್ನು ಆತನು ನೀಡಿದ್ದಾನೆ. ಅದು ಏನೆಂದರೆ ನಾವು ಈ ದಿನ ಆತನ ಜೀವಿತರ ಪಟ್ಟಿಯಲ್ಲಿ ಇರುವುದೇ. ನಿನ್ನೆ ಇದ್ದ ಎಷ್ಟೋ ಜನ ಈ ದಿನ ನಮ್ಮೊಂದಿಗಿಲ್ಲ. ಆದರೂ ಆತನ ಅಪರಿಮಿತವಾದಂಥ ಪ್ರೀತಿಯ ನಿಮಿತ್ತವಾಗಿ ನಾವೆಲ್ಲರೂ ಈ ದಿನದಲ್ಲಿ ಆತನ ಆಶೀರ್ವಾದವನ್ನು ಪ್ರತಿನಿತ್ಯ ನಮ್ಮ ಜೀವಿತದಲ್ಲಿ ಅನುಭವಿಸ್ತಾ ಇದ್ದೇವೆ. ಹಾಗಾಗಿ ಆತನ ಒಂದು ಆಶೀರ್ವಾದ ಮತ್ತು ನಡೆಸುವಿಕೆಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕಾಗಿ CSI ಕ್ರಿಸ್ತ ಪ್ರಭಾಲಯ ಮಹಿಳಾ ಮಂಡಳಿ ಯಲಹಂಕ ನ್ಯೂಟೌನ್ ರವರಿಂದ ಒಂದು ಕ್ರಿಸ್ಮಸ್ ವಿಶೇಷ ಗೀತೆ, ಜಗದ ಒಡೆಯ ಏಸು ಜನಿಸಿ ಬಂದನು. ಬನ್ನಿ, ನಮ್ಮೆಲ್ಲರ ಜೊತೆ ನೀವು ಕೂಡ ಸೇರಿ ದೇವರನ್ನು ನಾವು ಆರಾಧಿಸೋಣ. Look
ಜಾಲಹಳ್ಳಿ, ವೆಸ್ಟ್ ಬೆಂಗಳೂರು. ಈ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಕ್ರೈಸ್ತ ಸಮುದಾಯಕ್ಕೆ ಸೇರಿದ್ದು ನಿಮ್ಮ ವೈಯಕ್ತಿಕ ಆರೈಕೆಯನ್ನು ಕೈಗೆಟುಕುವ ದರದಲ್ಲಿ ನೀಡಲಿದೆ. ನಮ್ಮಲ್ಲಿ ಸುಸಜ್ಜಿತ ಲ್ಯಾಬೊರೇಟರಿ, ಅತ್ಯುತ್ತಮ ದರ್ಜೆಯ ICU, NICU, OT ಹಾಗೂ ಲೇಬರ್ ವಾರ್ಡ್ನ ಸೌಲಭ್ಯವಿದೆ. ನೀವು ಸ್ಪೆಷಲ್, ಸೆಮಿ ಸ್ಪೆಷಲ್ ಹಾಗೂ ಜನರಲ್ ವಾರ್ಡ್ಗಳನ್ನು ನಿಮ್ಮ ಆರೈಕೆಗಾಗಿ ಆಯ್ಕೆ ಮಾಡಿಕೊಳ್ಳಬಹುದು. ತುರ್ತು ಸೇವೆಗಾಗಿ ಸಂಪರ್ಕಿಸಿ 9986664560. ನಿಮಗೆ ದೇವರನ್ನು ತಿಳಿಯುವ ಕುತೂಹಲವಿದೆಯೇ? ನಿಮಗೆ ಜೀವನದ ಬಗ್ಗೆ, ಸಾವಿನ ಬಗ್ಗೆ, ಸಾವಿನ ನಂತರದ ಜೀವನದ ಬಗ್ಗೆ ತಿಳಿಯಲು ಆಸಕ್ತಿ ಇದೆಯೇ? ಪ್ರಭು ಏಸು ಕ್ರಿಸ್ತನನ್ನು ವೈಯಕ್ತಿಕವಾಗಿ ತಿಳಿಯಬೇಕೇ? ಉಚಿತ ಪುಸ್ತಕಗಳಿಗಾಗಿ ಹಾಗೂ ಸಂದೇಹ ಸಮಾಲೋಚನೆಗಳಿಗಾಗಿ ಸಂಪರ್ಕಿಸಿ ಮೈತ್ರಿ ಚಾರಿಟಬಲ್ ಟ್ರಸ್ಟ್, ನಂಬರ್ 55, ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 560046. ಡಿಸೆಂಬರ್ ತಿಂಗಳ ಈ ಚಳಿಗಾಲದಂದು ನಾವೆಲ್ಲರೂ ಸಂಭ್ರಮದಿಂದ ವಿಶ್ವದಾದ್ಯಂತ ಕ್ರಿಸ್ತನ ಜಯಂತಿಯನ್ನು ನಾವು ಆಚರಿಸುತ್ತಿದ್ದೇವೆ. ಈ ಒಂದು ಮಾಸವನ್ನು, ಮತ್ತೊಂದು ದಿನವನ್ನು ನಾವು ನೋಡಲು ನಮಗೆ ಕೃಪೆ ತೋರಿಸಿದಂಥ ತಂದೆಯಾದ ದೇವರಿಗೆ ಸ್ತೋತ್ರವನ್ನು ಅರ್ಪಿಸೋಣ. ಈ ಕಾರ್ಯಕ್ರಮವನ್ನು ನಮ್ಮ ಮಧ್ಯದಲ್ಲಿ ನೆರವೇರಿಸಿಕೊಡಲು CSI ಕ್ರಿಸ್ತ ಪ್ರಭಾಲಯ ಚರ್ಚ್ ಯಲಹಂಕ ಈ ಸಭೆಯ ಸಭಾಪಾಲಕರಾದ ಘನ ನೋಹ ವಸಂತ್ ಕುಮಾರ್ ಅಯ್ಯನವರು ನಮ್ಮ ಮಧ್ಯದಲ್ಲಿದ್ದಾರೆ. ನಾವು ಅವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರೀತಿಯುಳ್ಳ ಆತ್ಮಿಕ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ತ ಯೇಸುವಿನ ಮಧುರ ನಾಮದಲ್ಲಿ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಮಾತ್ರವಲ್ಲದೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೂಡ ನಿಮ್ಮೆಲ್ಲರಿಗೂ ಕೂಡ ನಾನು ತಿಳಿಸುವಂಥವನಾಗಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಹುಟ್ಟಿ ಬಂದಂಥ ಒಂದು ಉದ್ದೇಶವನ್ನು ನಾನು ನಿಮ್ಮ ಮಧ್ಯದಲ್ಲಿ ತಿಳಿಸುವಂಥವನಾಗಿದೆ. ತಂದೆಯಾದ ದೇವರು ಮನುಷ್ಯರನ್ನು ಉಂಟು ಮಾಡಿದ ಮೇಲೆ ಮನುಷ್ಯರು ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಪಾಪಕೃತ್ಯಗಳನ್ನು ಮಾಡುವಂಥದ್ದನ್ನು ತಂದೆಯಾದ ದೇವರು ಗಮನಿಸಿದ ಮೇಲೆ ತಂದೆಯಾದ ದೇವರು ದೇವರ ವಾಕ್ಯದಲ್ಲಿ ನಾವಂದರೆ ಸತ್ಯವೇದದಲ್ಲಿ ನಾವು ನೋಡುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯದ 5ನೇ ವಚನದಲ್ಲಿ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿದನು ಎಂಬುದಾಗಿ. ಆದ್ದರಿಂದ ತಂದೆಯಾದ ದೇವರು ಲೋಕವನ್ನು ದೃಷ್ಟಿಸಿ ನೋಡಿ ತಾನು ಉಂಟು ಮಾಡಿದಂಥ ಮನುಷ್ಯರು ಬರೀ ಕೆಟ್ಟ ಕೃತ್ಯಗಳನ್ನು ಮಾಡುವಂಥವರಾಗಿದ್ದಾರೆ ಎಂಬುದಾಗಿ ತಿಳಿದು ಅವರು ಪಾಪಕೃತ್ಯಗಳಲ್ಲಿ ಬಿದ್ದ ಮೇಲೆ ಆ ಪಾಪದಿಂದ ಬಿಡುಗಡೆ ಮಾಡುವುದನ್ನು ಭಾಳಷ್ಟು ಜನರು ತವಕ ಪಡ್ತಾ ಇದ್ದಾರೆ. ಈಗ ತಪ್ಪು ಮಾಡಿದಂಥದ್ದೇನೋ ನಿಜ, ಆದರೆ ಈ ಒಂದು ತಪ್ಪಿನಿಂದ ಹೊರಬರಲು ಹೇಗೆ ಸಾಧ್ಯ ಎಂಬುದಾಗಿ. ಆದ್ದರಿಂದ ಆ ಒಂದು ಪಾಪದಿಂದ ಬಿಡುಗಡೆಗೋಸ್ಕರವಾಗಿ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದಂಥ ಯೇಸು ಸ್ವಾಮಿಯನ್ನು ಈ ಒಂದು ಲೋಕಕ್ಕೆ ಕಳುಹಿಸಿಕೊಟ್ಟನು. ಅದರಿಂದ ಮೊದಲನೇದಾಗಿ ನಾವು ನೋಡುವಾಗ ಕೆಟ್ಟು ಹೋಗಿರುವವರನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರವಾಗಿ ತಂದೆಯಾದ ದೇವರು ಯೇಸು ಸ್ವಾಮಿಯನ್ನು ಈ ಒಂದು ಲೋಕಕ್ಕೆ ಕಳುಹಿಸಿಕೊಟ್ಟನು ಎಂಬುದಾಗಿ. ಎರಡನೇದಾಗಿ ನಾವು ನೋಡುವಾಗ ಸತ್ಯವೇದದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯದ 13ನೇ ವಚನದಲ್ಲಿ ಆತನು ಪಾಪಿಗಳನ್ನು ರಕ್ಷಿಸೋದಕ್ಕೋಸ್ಕರವಾಗಿ ಬಂದನು ಎಂಬುದಾಗಿಯೂ ಮತ್ತು ಆತನು ಹೀಗೆ ತಿಳಿಸ್ಕೊಳ್ತಾನೆ, ನಾನು ನೀತಿವಂತರನ್ನು ಕರೆಯುವುದಕ್ಕೋಸ್ಕರವಾಗಿ ಬರಲಿಲ್ಲ, ಪಾಪಿಗಳನ್ನು ಕರೆಯುವುದಕ್ಕೋಸ್ಕರವಾಗಿ ಬಂದೇನೋ ಎಂಬುದಾಗಿ. ಆದ್ದರಿಂದ ನಾವಿಲ್ಲಿ ಗಮನಿಸುವಾಗ ತಂದೆಯಾದ ದೇವರು ಎಷ್ಟರ ಮಟ್ಟಿಗೆ ಪಾಪಿಗಳ ಮೇಲೆ ಒಂದು ವಿಶೇಷವಾದಂಥ ಒಂದು ಕರುಣೆಯನ್ನು ಇಟ್ಟಿದ್ದಾನೆ ಎಂಬುದಾಗಿ ನಾವು ಇಲ್ಲಿ ನೋಡಬಹುದು. ಆದ್ದರಿಂದ ಆತನು ನೀತಿವಂತರನ್ನು ಮಾತ್ರವಲ್ಲದೆ ಅನೀತಿವಂತರನ್ನು ಇಬ್ಬರನ್ನು ಕೂಡ ಆತನು ಗಮನಿಸಿ, ನೀತಿವಂತರಾದರೂ ಅವರು ತಪ್ಪು ಮಾಡುವಂಥದ್ದು ಅವರಿಗೆ ಇಲ್ಲ ಎಂಬುದಾಗಿ ಆತನು ತಿಳಿಯುವಂಥವನಾಗಿದ್ದಾನೆ. ಆದರೆ ಅನೀತಿವಂತರು ತಮ್ಮ ಪಾಪಕೃತ್ಯಗಳಲ್ಲಿ ಬಿದ್ದ ಮೇಲೆ ಅದರಿಂದ ಹೊರಬರಲು ಅವರು ಗಲಿಬಿಲಿಯಲ್ಲಿರುವಾಗ, ಅಂಥ ಒಂದು ಸಂದರ್ಭದಲ್ಲಿ ಒಬ್ಬ ರಕ್ಷಕನನ್ನು ನಾವು ಕಳಿಸುವಾಗ ಆತನು ಆ ಎಲ್ಲ ರೀತಿಯಾದ ಪಾಪಗಳಿಂದ ರಕ್ಷಿಸುವುದಕ್ಕೋಸ್ಕರವಾಗಿ ಯೇಸು ಸ್ವಾಮಿಯನ್ನು ಧರೆಗೆ ಇಳಿಸಿದನು ಎಂಬುದಾಗಿ. ಮೂರನೇದಾಗಿ ನೋಡುವಾಗ ಪಾಪ ಮಾಡಿದ ನಂತರ ಅದಕ್ಕೆ ಕ್ಷಮೆ ಉಂಟಾ ಎಂಬುದಾಗಿ. ಒಂದು ಸಾರಿ ಯೇಸು ಸ್ವಾಮಿ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಯೇಸು ಸ್ವಾಮಿಯ ಬಳಿಗೆ ಕರೆದುಕೊಂಡು ಬರುವಾಗ ಅವರನ್ನು ಆತನು ಗುಣಪಡಿಸ್ತಾನೆ. ಗುಣಪಡಿಸಿದ ಮೇಲೆ ಆತನು ಹೇಳಿದಂಥ ಒಂದು ಮಾತು, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಅಂದರೆ ಇಲ್ಲಿ ಪಾಪ ಮಾಡಿದಾಗ ಅವರ ದೈಹಿಕವಾಗಿ ಅವರು ನ್ಯೂನತೆಯೊಳಗಾಗುತ್ತಾರೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಹಲವಾರು ಜನರು ಅನಾರೋಗ್ಯದಲ್ಲಿ ಬಿದ್ದಿದ್ದಾರೆ ಎಂಬುದಾಗಿ ನಾವು ನೋಡುವಾಗ, ಅಂದರೆ ಅವರ ಒಂದು ಕೆಟ್ಟ ಕೃತ್ಯಗಳಿಂದ, ಅವರ ಪಾಪಮಯವಾದಂಥ ಒಂದು ಜೀವಿತದಿಂದ ಕೆಲವು ಸಂದರ್ಭಗಳಲ್ಲಿ ಜನರು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಎಂಬುದಾಗಿ ಇಲ್ಲಿ ಪ್ರಕಟವಾಗುವಂಥದ್ದಾಗಿದೆ. ಆದ್ದರಿಂದ ಆ ಒಂದು ಅನಾರೋಗ್ಯತೆಯಿಂದ ಅವರಿಗೆ ಬಿಡುಗಡೆ ಬೇಕು ಎಂಬುದಾಗಿ ಬಯಸಿದ್ದೇ ಆಗ ಯೇಸು ಸ್ವಾಮಿ ಆ ಒಂದು ಉದ್ದೇಶಕ್ಕೋಸ್ಕರವಾಗಿಯೂ ಕೂಡ ಈ ಲೋಕಕ್ಕೆ ಬಂದನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುವಂಥವರಾಗಿದ್ದೇವೆ. ನಾಲ್ಕನೇದಾಗಿ ನಾವು ನೋಡುವಾಗ
ಅದೇ ಸತ್ಯವೇದದಲ್ಲಿ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 45ನೇ ವಚನದಲ್ಲಿ ಮನುಷ್ಯ ಕುಮಾರನು ಮರಣದ ಒಂದು ದಾಸತ್ವದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದನೆಂಬುದಾಗಿ ನೋಡುವಂಥವರಾಗಿದೆ. ಆ ಮರಣದ ದಾಸತ್ವದಲ್ಲಿ ಸಿಕ್ಕಿ ಹಾಕಿಕೊಂಡಂಥ ಒಂದು ಪಕ್ಷದಲ್ಲಿ ಆ ಒಂದು ಮರಣ ದಾಸತ್ವದಿಂದ ಹೊರಬರಬೇಕಾದರೆ ಒಬ್ಬ ರಕ್ಷಕನ ಒಂದು ಅಗತ್ಯತೆ ಇತ್ತು. ಆದುದರಿಂದ ಯೇಸು ಸ್ವಾಮಿ ಆ ಮರಣದ ದಾಸತ್ವದಿಂದ ನರಳುತ್ತಿರುವಂಥ ಜನರಿಗೆ ಒಂದು ಬಿಡುಗಡೆಯನ್ನು ಕೊಡೋದಕ್ಕೋಸ್ಕರವಾಗಿ, ಉದಾಹರಣೆಗೋಸ್ಕರವಾಗಿ ಹಲವಾರು ಜನರು ಪಾಪಕೃತ್ಯಗಳನ್ನು ಮಾಡಿದ ಮೇಲೆ ಅವರು ಅಯ್ಯೋ ನಾನು ಪಾಪಕೃತ್ಯಗಳನ್ನು ಮಾಡಿದ್ದೇನೆ, ಹಾಗಾದರೆ ನಾನು ಇನ್ನು ಲೋಕದಲ್ಲಿ ನಾನು ಜನರ ಮುಂದೆ ನನ್ನ ಮುಖವನ್ನು ತೋರಿಸುವಂಥದ್ದು ಹೇಗೆ ಎಂಬುದಾಗಿ ತಿಳಿದು ಕೆಲವು ಜನರು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದನ್ನು ನೋಡುವಂಥವರಾಗಿದೆ. ಅಂದರೆ ಅವರಿಗೆ ಹೊಸ ಜೀವನ ಇಲ್ಲ ಎಂಬುದಾಗಿ ಅವರು ಬಯಸಿ ಅವರೇನು ಮಾಡ್ತಾರೆ, ತಮ್ಮ ಆತ್ಮವನ್ನು ಹತ್ಯೆ ಮಾಡಿಕೊಂಡು ಸಾಯುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ಅಂಥ ಮರಣದ ಒಂದು ದಾಸತ್ವದಲ್ಲಿ ಸಿಕ್ಕಿ ಹಾಕಿಕೊಂಡಂಥ ಜನರಿಗೆ ಒಂದು ಹೊಸ ಜೀವಿತವನ್ನು ಕೊಡಬೇಕೆಂಬುದಾಗಿ ಯೇಸು ಸ್ವಾಮಿಯನ್ನು ಈ ಧರೆಗೆ ಕಳಿಸಿಕೊಟ್ಟನು ಎಂಬುದಾಗಿ ನೋಡುವಂಥವರಾಗಿದೆ. ಹಾಗೆ 5ನೇದಾಗಿ ನೋಡುವಾಗ ಲೋಕವನ್ನು ನಾವು ಗಮನಿಸಿಕೊಳ್ಳುವಾಗ ಎಲ್ಲ ಪಾಪಕೃತ್ಯಗಳನ್ನು ಮಾಡುವುದಕ್ಕೆ ಅದು ಮನುಷ್ಯನ ಪ್ರೇರಣೆಯ ಎಂಬ ಒಂದು ಪ್ರಶ್ನೆ. ಆದರೆ ಇದು ಮನುಷ್ಯನ ಪ್ರೇರಣೆ ಅಲ್ಲ, ಆದರೆ ಸೈತಾನನು ದೇವರನ್ನು ಆದುಕೊಂಡಂಥ ಜನರನ್ನು ಈ ಒಂದು ಪಾಪಕೃತ್ಯಗಳನ್ನು ಮಾಡಿ ತನ್ನ ಒಂದು ಸೆಳೆತಕ್ಕೆ ಕಳೆದುಕೊಳ್ಳುವಂಥದ್ದನ್ನು ನಾವು ಗಮನಿಸುವಂಥವರಾಗಿದೆ. ಆದುದರಿಂದ ಇಲ್ಲಿ ಪ್ರಮುಖವಾದಂಥ ರೂವಾರಿ ಯಾರು ಎಂಬುದಾಗಿ ನೋಡುವಾಗ ಸೈತಾನನಾಗಿದ್ದಾನೆ. ಈ ಒಂದು ಸೈತಾನನನ್ನು ನಾವು ಸಂಪೂರ್ಣವಾದಂಥ ರೀತಿಯಲ್ಲಿ ಲಯಗೊಳಿಸಿದರೆ ಆಗ ದೇವರ ಒಂದು ಕ್ರಿಯೆ ಉತ್ತಮವಾದಂಥ ರೀತಿಯಲ್ಲಿ ನಡೆಯಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ವಾಕ್ಯ ಹೀಗೆ ತಿಳಿಸ್ತದೆ. ಯೋಹಾನನು ಬರೆದ ಮೊದಲನೆಯ ಪುಸ್ತಕ 3ನೇ ಅಧ್ಯಾಯದ 8ನೇ ವಚನದಲ್ಲಿ ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಾಗೆ ನೋಡುವಾಗ ಹಾಗಾದರೆ ದೇವರಿಗೆ ಪ್ರಮುಖವಾಗಿರುವಂಥದ್ದು ತನ್ನ ಉಂಟು ಮಾಡಿದಂಥ ಮಕ್ಕಳು ಯಾವುದೇ ಕಾರಣಕ್ಕೂ ಕೂಡ ಸೈತಾನನ ಒಂದು ತೆಕ್ಕೆಗೆ ಸಿಕ್ಕಿ ಹಾಕಿಕೊಳ್ಳಬಾರದು ಎಂಬುದಾಗಿ, ಮತ್ತು ಆ ರೀತಿಯಾದ ಒಂದು ಕಾರ್ಯಗಳನ್ನು ಮಾಡುತ್ತಿರುವಂಥ ಸೈತಾನನ ಸಂಪೂರ್ಣವಾದಂಥ ರೀತಿಯಲ್ಲಿ ಆತನು ನಾಶ ಮಾಡಿ ತಾನು ಆದುಕೊಂಡಂಥ ಜನರನ್ನು ತನ್ನ ಒಂದು ರಾಜ್ಯದಲ್ಲಿ ಸೇರಿಸಿಕೊಳ್ಳಬೇಕೆಂಬುದಾಗಿ ಆತನ ಒಂದು ಇಚ್ಛೆ. ಆದುದರಿಂದ ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಂಥದ್ದು ಉದ್ದೇಶದಲ್ಲಿ ಸೈತಾನನ ಕ್ರಿಯೆಗಳನ್ನು ಲಯ ಮಾಡುವುದು ಕೂಡ ಒಂದಾಗಿತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗೆ ಮುಂದೆ ನೋಡುವಾಗ ಆತನು ಹೀಗೆ ಮತ್ತೊಂದು ವಾಕ್ಯದಲ್ಲಿ ಹೀಗೆ ಬರೆಯಲ್ಪಡುತ್ತೆ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯದ 16ನೇ ವಚನದಲ್ಲಿ ದೇವರು ಈ ಒಂದು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು. ಅದಾದ ಮೇಲೆ ಪ್ರಾಮುಖ್ಯವಾದಂಥ ಒಂದು ಭಾಗ, ಆತನನ್ನು ನಂಬುವ ಒಬ್ಬನಾದರೂ ಕೂಡ ನಾಶವಾಗದೆ ಎಲ್ಲರೂ ಕೂಡ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ. ಈ ಒಂದು ಭಾಗ ಭಾಳ ಸುಸ್ಪಷ್ಟವಾಗಿ ನಿಮ್ಮನ್ನು ಯೇಸುವಿನ ಬಗ್ಗೆ ಕರೆಯುವಂಥದ್ದಾಗಿದೆ ಪ್ರಿಯರು. ಯಾಕೆಂದರೆ ಅಲ್ಲಿ ವಾಕ್ಯ ಹೀಗೆ ತಿಳಿಸ್ತದೆ, ಯಾರ್ಯಾರು ಯೇಸು ಸ್ವಾಮಿಯನ್ನು ನಂಬುವಂಥವರಾಗಿರುತ್ತಾರೋ, ಯೇಸು ಸ್ವಾಮಿಯನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನ ಮಾಡುತ್ತಾರೋ ತಮ್ಮ ಜೀವಿತದಲ್ಲಿ, ದೇವರು ಅವರ ಮಧ್ಯದಲ್ಲಿ ವಾಸ ಮಾಡಿ ಅವರಲ್ಲಿರುವಂಥ ಪ್ರತಿಯೊಂದು ಸಮಸ್ಯೆಗಳಿಗೆ ಆತನು ಪರಿಹಾರ ಮಾಡಿ ಅವರೆಲ್ಲ ಕೊರತೆಗಳನ್ನು ಆತನು ನೀಗಿಸಿ ನಂತರ ತನ್ನ ಒಂದು ರಾಜ್ಯದಲ್ಲಿ ಆತನು ಸೇರಿಸಿಕೊಳ್ಳುವ ಆತನಾಗಿದ್ದಾನೆ ಎಂಬುದಾಗಿ. ಆದ್ದರಿಂದ ಪ್ರೀತಿಯುಳ್ಳ ವೀಕ್ಷಕರೇ, ಈ ಒಂದು ಸಂದರ್ಭದಲ್ಲಿ ನಾವು ಗಮನಿಸಿಕೊಳ್ಳುವಾಗ ಯೇಸು ಸ್ವಾಮಿ ಬಂದಂಥ ಉದ್ದೇಶ ಅದು ನನಗೋಸ್ಕರವಾಗಿ ಮತ್ತು ನಿಮಗೋಸ್ಕರವಾಗಿ. ನಮ್ಮ ಒಂದು ಕಷ್ಟದ ಸಮಯಗಳಲ್ಲಿ, ದುಃಖದ ಸಮಯದಲ್ಲಿ, ನಾವು ನರಳಾಡುವಂಥ ಸಮಯಗಳಲ್ಲಿ ಒಂದು ವಿಶೇಷವಾದ ಒಂದು ಬಿಡುಗಡೆಯನ್ನು ತಂದೆಯಾದ ದೇವರು ಕೊಡಲು ಶಕ್ತನಾಗಿದ್ದಾನೆ. ಹಾಗೆ ಮುಂದೆ ನೋಡುವಾಗ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯದ 17ನೇ ವಚನದಲ್ಲಿ ಹೀಗೆ ತಿಳಿಸ್ತದೆ, ದೇವರು ತನ್ನ ಮಗನ ಮುಖಾಂತರ ರಕ್ಷಣೆಯಾಗಬೇಕೆಂದು ಆತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು ಎಂಬುದಾಗಿ. Welcome to SK Hospital, situated in Jalahalli West. This Christian institution multi-speciality hospital offers you personal care at an affordable price. We have well-equipped laboratory, state-of-the-art ICU and ICU OT and labor ward. You may choose among special, semi-special and general ward to ensure your way to recovery. For any emergencies, call our helpline 9986664560. ಮೈತ್ರಿ ಕ್ರಿಯೇಷನ್ಸ್ ರವರ ನೂತನ ಚಿಂತನ ಮಂಥನ ಕಾರ್ಯಕ್ರಮ ದಿವ್ಯಾಶೀರ್ವಾದ ನಿಮ್ಮ ನೆಚ್ಚಿನ ಜನತಾ ಕನ್ನಡ ವಾಹಿನಿಯಲ್ಲಿ ಏಪ್ರಿಲ್ 7ರಿಂದ ಪ್ರತಿದಿನ ಮುಂಜಾನೆ 6:30ರಿಂದ 7 ಗಂಟೆವರೆಗೆ. ಸೋಮವಾರ ಮಹಿಳೆಯರಿಗಾಗಿ, ಮಂಗಳವಾರ ಯುವ ಜನತೆಗಾಗಿ, ಬುಧವಾರ ಕುಟುಂಬಸ್ಥರಿಗಾಗಿ, ಗುರುವಾರ ಸಾಮಾಜಿಕ ಮೌಲ್ಯಗಳಿಗಾಗಿ, ಶುಕ್ರವಾರ
ಫೋನ್ ಇನ್ ನೇರ ಕಾರ್ಯಕ್ರಮ. ಶನಿವಾರ ಮಕ್ಕಳಿಗಾಗಿ ಮತ್ತು ಭಾನುವಾರ ದೈವಾರಾಧನಾ ಕಾರ್ಯಕ್ರಮ. ಒಂದು ಪ್ರಮುಖವಾದಂಥ ಭಾಗವನ್ನು ಇದರಲ್ಲಿ ನೋಡುತ್ತೇವೆ. ದೇವರ ಮಗನ ಹೊರತು ಯಾವುದೇ ಒಬ್ಬ ಮನುಷ್ಯನಿಗೆ ರಕ್ಷಣೆ ಇಲ್ಲ ಎಂಬುದಾಗಿ. ಅಂದರೆ ಯೇಸು ಸ್ವಾಮಿಯನ್ನು ಬಿಟ್ಟು ಬೇರೆ ರಕ್ಷಣಾ ಮಾರ್ಗ ಎಲ್ಲೂ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸುವಂಥದ್ದಾಗಿದೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಿಮಗೆ ಪ್ರೀತಿಯುಳ್ಳ ಒಂದು ಆಹ್ವಾನವನ್ನು ಈ ಸಂದರ್ಭದಲ್ಲಿ ನೀಡುವಂಥವನಾಗಿದೆ. ಯಾಕಂದರೆ ಈ ಒಂದು ಕ್ರಿಸ್ತನ ಜನನದ ಒಂದು ದಿವಸಗಳಲ್ಲಿ ನೀವೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಟಿ ವಿಯ ಪರದೆ ಮೇಲೆ ಕುಳಿತುಕೊಂಡು ನೀವು ನೋಡುತ್ತಿರುವುದು. ಅಂಥ ಸಂದರ್ಭದಲ್ಲಿ ವಾಕ್ಯ ತಿಳಿಸ್ತದೆ, ದೇವ ಕುಮಾರನನ ಅಂದರೆ ಯೇಸು ಸ್ವಾಮಿಯನ್ನು ನೀವು ನಿಮ್ಮ ಹೃದಯಗಳಲ್ಲಿ, ನಿಮ್ಮ ಮನಸ್ಸುಗಳಲ್ಲಿ, ನಿಮ್ಮ ಮನೆಗಳಲ್ಲಿ ನೀವು ಆಹ್ವಾನಿಸುವಾಗ ನಿಮಗೆ ಒಂದು ವಿಶೇಷವಾದಂಥ ಒಂದು ಬಿಡುಗಡೆ. ಯಾವುದರಿಂದ ಬಿಡುಗಡೆ? ಕಷ್ಟದಿಂದ ಬಿಡುಗಡೆ, ಸಮಸ್ಯೆಗಳಿಂದ ಬಿಡುಗಡೆ, ಅನಾರೋಗ್ಯತೆಗಳಿಂದ ನಿಮಗೆ ಬಿಡುಗಡೆ. ಇವೆಲ್ಲದೂ ಕೂಡ ನಿಮ್ಮ ಜೀವಿತದಲ್ಲಿ ಬೇಕು ಎಂಬುದಾಗಿ ನೀವು ಬಯಸಿದ್ದೇ ಆದರೆ ಈ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿಯನ್ನು ನೀವು ಸ್ವೀಕಾರ ಮಾಡಿಕೊಳ್ಳಿರಿ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂಥ ಉದ್ದೇಶ ನಿಮ್ಮೆಲ್ಲರಲ್ಲಿರುವಂಥ ಒಂದು ಪಾಪದ ದಾಸತ್ವದಿಂದ, ಎಲ್ಲ ರೀತಿಯಾದ ಸಮಸ್ಯೆಗಳಿಂದ ಆತನು ಬಿಡುಗಡೆ ಮಾಡಿ ತನ್ನ ಒಂದು ವಿಶೇಷವಾದಂಥ ರಾಜ್ಯದಲ್ಲಿ ಆತನು ಸೇರಿಸಿಕೊಳ್ಳಬೇಕು ಎಂಬುದಾಗಿ. ಆದ್ದರಿಂದ ಆತನು ಬಂದಂಥ ಉದ್ದೇಶ ಈ ಒಂದು ಸಂದರ್ಭದಲ್ಲಿ ಸಂಪೂರ್ಣವಾಗಬೇಕಾದರೆ ನಾವೆಲ್ಲರೂ ಕೂಡ ಆತನನ್ನು ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿ ನಾವು ದೇವರ ರಾಜ್ಯದಲ್ಲಿ ಆತನೊಟ್ಟಿಗೆ ಜೀವನ ಮಾಡಲು ಸಾಧ್ಯವಾಗ್ತದೆ. ಅಷ್ಟಕ್ಕೆ ಆತನು ನಿಲ್ಲಿಸಲಿಲ್ಲ. ಆತನು ಹೀಗೆ ಮುಂದೆ ಹೋಗಿ ಹೇಳ್ತಾನೆ, ನಾನು ಈ ಲೋಕಕ್ಕೆ ಬಂದಂಥ ಒಂದು ಉದ್ದೇಶ, ಯೇಸು ಅವರೆಲ್ಲರ ಅಂದರೆ ತನ್ನ ಜನರ ಮುಂದೆ ನಿಂತುಕೊಂಡು ಹೇಳಿದಂಥ ಮಾತು, ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ. ಅಂದರೆ ಸಮಾಧಾನ ಇಲ್ಲದೇ ಇರುವಂಥ ಈ ಒಂದು ಪ್ರಪಂಚದಲ್ಲಿ ನನಗೆ ನಿನಗೆ ಬೇಕಾಗಿರುವಂಥದ್ದು ಸಮಾಧಾನ. ಆ ಒಂದು ಶಾಂತಿಯನ್ನು, ಆ ಒಂದು ಸಮಾಧಾನವನ್ನು ನೀಡುವಂಥದ್ದು ಅದು ಯೇಸು ಸ್ವಾಮಿಯಿಂದಲೇ ಮಾತ್ರ. ಅದರಿಂದ ಆ ಒಂದು ಯೇಸು ಸ್ವಾಮಿಯನ್ನು ನನ್ನ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಳ್ಳುವಾಗ ಆ ಒಂದು ಸಮಾಧಾನ ನನ್ನ ನಿನ್ನ ಹೃದಯದಲ್ಲಿ, ನನ್ನ ನಿನ್ನ ಕುಟುಂಬಗಳಲ್ಲಿ ಅದು ಇರಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಮತ್ತು ಕೊನೆಯದಾಗಿ ನೋಡುವಾಗ ಆತನು ಹೀಗೆ ತಿಳಿಸ್ಕೊಡುತ್ತಾನೆ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯದ 50ನೇ ವಚನದಲ್ಲಿ ಆತನು ಅವರನ್ನು ಬೇತಾನ್ಯದ ತನಕ ಕರೆದುಕೊಂಡು ಹೋಗಿ ತನ್ನ ಕೈಗಳನ್ನು ಆತನು ಎತ್ತಿ ಎಲ್ಲರನ್ನು ಕೂಡ ಆಶೀರ್ವಾದ ಮಾಡಿದನು. ಯಾವುದೇ ರೀತಿಯಾದ ಮತ, ಯಾವುದೇ ರೀತಿಯಾದ ಭೇದ, ಯಾವುದೇ ರೀತಿಯಾದ ಜಾತಿ, ಯಾವುದೇ ರೀತಿಯಾದ ಬಣ್ಣ, ಯಾವ ಬಡವನು ಅಥವಾ ಐಶ್ವರ್ಯವಂತನು ಎಂಬುದ ಭೇದ ಭಾವ ಇಲ್ಲದೆ ಯಾರ್ಯಾರು ಆತನ ಬಳಿಗೆ ಬರುವಂಥವರಾಗಿದ್ದಾರೋ ಅವರೆಲ್ಲರ ಮೇಲೆ ಯೇಸು ಸ್ವಾಮಿ ತನ್ನ ಕೈಗಳನ್ನು ಎತ್ತಿ ಅವರನ್ನು ಆಶೀರ್ವಾದ ಮಾಡಿ, ನೀವೆಲ್ಲರೂ ಕೂಡ ಶಾಂತಿಯಿಂದ ಸಮಾಧಾನದಿಂದ ಈ ಲೋಕದಲ್ಲಿ ಜೀವನವನ್ನು ಮಾಡಿರಿ. ನೀವು ನನಗೋಸ್ಕರವಾಗಿ ಈ ಲೋಕದಲ್ಲಿ ಜೀವನ ಮಾಡಿದ್ದೆ ಆದರೆ ನಾನು ನಿಮ್ಮೆಲ್ಲರನ್ನ ನನ್ನ ಒಂದು ರಾಜ್ಯದಲ್ಲಿ ಸೇರಿಸಿಕೊಳ್ಳುತ್ತೇನೆ ಎಂಬುದಾಗಿ. ಹಾಗಿರುವಾಗ ಕರ್ತನಲ್ಲಿ ಪ್ರೀತಿಯುಳ್ಳ ವೀಕ್ಷಕರೇ, ಈ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿ ಬಂದಂಥ ಉದ್ದೇಶವನ್ನು ನಾವು ಬಲ್ಲಂಥವರಾಗಿದ್ದೇವೆ. ಆತನು ನಮ್ಮೆಲ್ಲರ ಒಂದು ಪಾಪದ ಬಿಡುಗಡೆಗೋಸ್ಕರವಾಗಿ, ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದಂತನಾಗಿದ್ದಾನೆ. ಆದ್ದರಿಂದ ಆ ಒಂದು ರಕ್ಷಣೆ ಈ ಸಂದರ್ಭದಲ್ಲಿ ನನಗೆ ನಿನಗೆ ಬೇಕಾಗಿದ್ದ ಒಂದು ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಆ ಒಂದು ಪ್ರೀತಿಯುಳ್ಳ ಯೇಸು ಸ್ವಾಮಿಯನ್ನು ಆಲಂಗಿಸಿಕೊಳ್ಳೋಣ. ಆತನನ್ನು ಪ್ರೀತಿಪೂರ್ವಕವಾಗಿ ನಮ್ಮ ಮನೆಗಳಲ್ಲಿ, ನಮ್ಮ ಹೃದಯಗಳಲ್ಲಿ ಆಹ್ವಾನ ಮಾಡಿಕೊಳ್ಳೋಣ. ಮತ್ತು ಆ ಮೂಲಕವಾಗಿ ನಮ್ಮ ಒಂದು ಎಲ್ಲ ರೀತಿಯಾದ ಸಮಸ್ಯೆಗಳಿಂದ ಬಿಡುಗಡೆ ಹೊಂದಿ ಶಾಂತಿಯಿಂದ, ಸಮಾಧಾನದಿಂದ ದೇವರ ರಾಜ್ಯದಲ್ಲಿ ಅಂದರೆ ಪರಲೋಕ ರಾಜ್ಯದಲ್ಲಿ ಆತನೊಟ್ಟಿಗೆ ನಾವು ಜೀವನ ಮಾಡೋಣ ಪ್ರಿಯರೇ. ಯಾಕೆಂದರೆ ಈ ಒಂದು ಲೋಕ ಶಾಶ್ವತವಲ್ಲ, ಪರಲೋಕ ನನಗೆ ನಿನಗೆ ಶಾಶ್ವತವಾದಂಥದ್ದಾಗಿದೆ. ನಾವೆಲ್ಲರೂ ಕೂಡ ಒಂದಲ್ಲ ಒಂದು ದಿವಸ ಈ ಒಂದು ಲೋಕವನ್ನು ತ್ಯಜಿಸಬೇಕಾಗ್ತದೆ. ತ್ಯಜಿಸಿದ ಮೇಲೆ ಎಲ್ಲಿ ಹೋಗುತ್ತೇವೆ ಎಂಬ ಒಂದು ಪ್ರಶ್ನೆ ನಮ್ಮೆಲ್ಲರಿಗೆ ಉಂಟು. ಆದರೆ ಒಂದೇ ಒಂದು ಉತ್ತರವಾಗಿ ಯೇಸು ಸ್ವಾಮಿ ಹೇಳ್ತಾನೆ, ನಾನು ನಿಮ್ಮೆಲ್ಲರನ್ನು ಕೂಡ ನನ್ನ ರಾಜ್ಯದಲ್ಲಿ ಸೇರಿಸಿಕೊಳ್ಳುತ್ತೇನೆ ಎಂಬುದಾಗಿ. ಆ ಒಂದು ಸಂತೋಷದ, ಯಾವುದೇ ರೀತಿಯಾದ ಒಂದು ಸಮಸ್ಯೆಗಳಿಲ್ಲದ ಮತ್ತು ಯಾವುದೇ ರೀತಿಯಾದ ಹಸಿವು, ಯಾವುದೇ ರೀತಿಯಾದ ಬಾಯಾರಿಕೆ ಇಲ್ಲದೇ ಇರುವಂಥ ಆ ಒಂದು ಸುಂದರವಾದಂಥ ಜಗತ್ತಿಗೆ ನಾವೆಲ್ಲರೂ ಕೂಡ ಯೇಸು ಸ್ವಾಮಿಯನ್ನು ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿಕೊಂಡು ಹೋಗುವಾಗ ನಿಜವಾಗಲೂ ಕೂಡ ನಾವೆಲ್ಲರೂ ಕೂಡ ಆತನ ರಾಜ್ಯದಲ್ಲಿ ಸಂತೋಷದಿಂದ, ಸಮಾಧಾನದಿಂದ ಇರಲಿಕ್ಕೆ ಸಾಧ್ಯವಾಗ್ತದೆ. ಹಾಗಿರಬೇಕಾದರೆ ನಾವೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ದೇವರ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವುದು ಎಂಬುದಾಗಿ ಹೇಳುವಾಗ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮೂಲಕವಾಗಿ ದೇವರೊಟ್ಟಿಗೆ ನಾವು ಲೀನವಾಗಲಿಕ್ಕೆ ಸಾಧ್ಯವಾಗ್ತದೆ. ಯಾಕೆಂದರೆ ಪ್ರಾರ್ಥನೆ ಎಂಬುದಾಗಿ ನಾವು ನೋಡುವಾಗ ದೇವರೊಟ್ಟಿಗೆ ಸಂಭಾಷಣೆ ಮಾಡುವಂಥದ್ದು ಎಂಬುದಾಗಿ. ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮೊಟ್ಟಿಗೆ ಮಾತನಾಡುವಂಥವನಾಗಿದ್ದಾನೆ, ನಮ್ಮ ಬೇಡಿಕೆಗಳನ್ನು ಆತನು ಸ್ವೀಕರಿಸಿಕೊಳ್ಳುವಂಥವನಾಗಿದ್ದಾನೆ. ಆದ್ದರಿಂದ ಈ ಸಂದರ್ಭದಲ್ಲಿ ನೋಡುತ್ತಿರುವಂಥ ನೀವೆಲ್ಲರೂ ಕೂಡ ಕುಳಿತುಕೊಂಡಂಥ ಜಾಗದಲ್ಲಿಯೇ ನಿಮ್ಮ ಕಣ್ಣುಗಳನ್ನು, ನಿಮ್ಮ ಶಿರಗಳನ್ನು ಬಾಗಿಸಿ, ಯೇಸು ಸ್ವಾಮಿ ಇವತ್ತಿನ ದಿವಸದಿಂದ ನಿನ್ನನ್ನು ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿಕೊಳ್ಳುತ್ತೇನೆ. ನನ್ನ ಸಮಸ್ಯೆಗಳಿಗೆ ನೀನೇ ಬಿಡುಗಡೆ ಮಾಡಲು ಶಕ್ತನು ಎಂಬುದಾಗಿ, ಯಾಕಂದರೆ ನೀನೇ ಬಿಡುಗಡೆ ನಾಯಕನು ಎಂಬುದಾಗಿ ದೇವರ ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಂಡಿದ್ದೇವೆ. ಆದ್ದರಿಂದ ತಂದೆಯಾದ ದೇವರೇ, ಈ ಒಂದು ದಿವಸದಿಂದ ನಾನು ನಿನ್ನ ಮಗನಾಗಿ ಅಥವಾ ನಿನ್ನ ಮಗಳಾಗಿ
ಈ ಸಂದರ್ಭದಲ್ಲಿ ಜೀವನ ಮಾಡಲು ಸಿದ್ಧವಾಗಿದ್ದೇನೆ ಎಂಬುದಾಗಿ ನೀವು ನಿಮ್ಮನ್ನು ಒಪ್ಪಿಸಿಕೊಡುವಾಗ ದೇವರು ನಿಮ್ಮನ್ನು ಆಶೀರ್ವದಿಸಿ ಆತನು ತನ್ನ ರಾಜ್ಯದಲ್ಲಿ ಸೇರಿಸಿಕೊಳ್ಳುತ್ತಾನೆ. ನೀವು ಈ ಲೋಕದಲ್ಲಿ ಇರುವವರೆಗೂ ಕೂಡ ನೆಮ್ಮದಿ, ಶಾಂತಿ, ಸಮಾಧಾನ ಯಾವಾಗಲೂ ಕೂಡ ನಿಮ್ಮ ಒಂದು ಕುಟುಂಬದಲ್ಲಿ, ನೀವು ಮಾಡುವಂಥ ಕೆಲಸ ಕಾರ್ಯಗಳ ಜಾಗಗಳಲ್ಲಿ, ನೀವು ಹೋಗೋಣ ಬರೋಣಗಳಲ್ಲಿ ಎಲ್ಲದರಲ್ಲೂ ಕೂಡ ದೇವರ ಒಂದು ವಿಶೇಷವಾದಂಥ ದೂತರುಗಳನ್ನು ಆತನು ಕಳಿಸಿಕೊಟ್ಟು ನಿಮಗೆ ಬೇಕಾದಂಥ ವಿಶೇಷವಾದಂಥ ರಕ್ಷಣೆಯನ್ನು ಈ ಲೋಕದಲ್ಲಿ ಇರುವವರೆಗೂ ಕೊಡುವಂಥವನಾಗಿದ್ದಾನೆ. ಈ ಲೋಕವನ್ನು ನಾವೆಲ್ಲರೂ ತ್ಯಜಿಸಿದ ಮೇಲೆ ತನ್ನ ರಾಜ್ಯದಲ್ಲಿ ಆತನು ಸೇರಿಸಿಕೊಳ್ಳುವ ಆತನಾಗಿದ್ದಾನೆ. ಹಾಗಾಗುವ ಹಾಗೆ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ಎಂಬುದಾಗಿ ನಾವೆಲ್ಲರೂ ಕೂಡ ಕ್ಷಣಕಾಲ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ಶಿರಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಲೋಕದ ರಕ್ಷಣೆಗೋಸ್ಕರವಾಗಿ ಈ ಲೋಕಕ್ಕೆ ಜನಿಸಿ ಬಂದಂಥ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ನಿನ್ನ ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಂಡಿದ್ದೇವೆ, ನಿನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಂಥ ಒಂದು ಉದ್ದೇಶ ನಮ್ಮ ಪಾಪದ ದಾಸತ್ವದಿಂದ ಬಿಡುಗಡೆಗೊಳಿಸಿ ನಾವೆಲ್ಲರೂ ಕೂಡ ಸಂತೋಷದಿಂದ, ಸಮಾಧಾನದಿಂದ ನಾವು ಈ ಲೋಕದಲ್ಲಿ ಇರುವವರೆಗೂ ಕೂಡ ಜೀವಿಸಬೇಕು ಎಂಬುದಾಗಿ ನಿನ್ನ ಒಂದು ಚಿತ್ತ ಸ್ವಾಮಿ. ನೀನು ನಮ್ಮ ಮೇಲೆ ಇಟ್ಟಂಥ ಒಂದು ವಿಶೇಷವಾದಂಥ ಈ ಒಂದು ಸಹಾಯಕ್ಕೋಸ್ಕರವಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ನಿನ್ನ ಒಂದು ಪ್ರೀತಿಗೋಸ್ಕರವಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಹೌದು ಸ್ವಾಮಿ, ನಿನ್ನ ಮಗನು ಈ ಲೋಕಕ್ಕೆ ಬಂದು ನಮ್ಮ ಎಲ್ಲ ರೀತಿಯಾದ ಪಾಪಗಳಿಂದ ಆತನು ಬಿಡುಗಡೆಯನ್ನುಗೊಳಿಸಿ ಆ ಶಿಲುಬೆಯ ಅಲ್ಲಿ ಆತನು ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿಯೇ ನಮ್ಮ ಮೇಲೆ ಎಷ್ಟರ ಮಟ್ಟಿಗೆ ಆತನು ಪ್ರೀತಿಯನ್ನು ಇಟ್ಟಿದ್ದನು ಎಂಬುದಾಗಿ ಆತನು ಪ್ರಕಟಪಡಿಸಿದ್ದಾನೆ ಸ್ವಾಮಿ. ಅದರಿಂದ ತಂದೆಯಾದ ದೇವರೇ, ನೀವು ನಮಗೋಸ್ಕರವಾಗಿ ನಿನ್ನ ಮಗನನ್ನು ಕೊಟ್ಟದ್ದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಒಂದು ಸಂದರ್ಭದಲ್ಲಿ ನಿನ್ನ ವಾಕ್ಯಗಳನ್ನು ವೀಕ್ಷಿಸಿದಂಥ ಪ್ರತಿಯೊಬ್ಬ ವೀಕ್ಷಕರನ್ನು ನಿನ್ನ ಮುಂದೆ ಜ್ಞಾಪಿಸಿಕೊಳ್ಳುತ್ತೇವೆ. ಯಾರು ಈ ಒಂದು ಸಂದರ್ಭದಲ್ಲಿ, ಹೌದು, ನಾನು ಇವತ್ತಿನ ದಿವಸದಿಂದ ನನ್ನ ಯೇಸು ಸ್ವಾಮಿಯನ್ನು ನಾನು ಸ್ವೀಕಾರ ಮಾಡಿಕೊಳ್ಳುತ್ತೇನೆ, ಆತನನ್ನೇ ನನ್ನ ಜೀವಿತದ ಒಂದು ಪ್ರಭುವನ್ನಾಗಿ ನಾನು ಇವತ್ತಿನ ದಿವಸದಿಂದ ನಾನು ಸ್ವೀಕರಿಸಿದ್ದೇನೆ ಎಂಬುದಾಗಿ ಯಾರು ಅಂದುಕೊಂಡಿದ್ದಾರೋ ಅವರೆಲ್ಲರನ್ನ ಈ ಸಂದರ್ಭದಲ್ಲಿ ನೀನು ಮುಟ್ಟು ಸ್ವಾಮಿ. ಒಂದು ವಿಶೇಷವಾದ ಒಂದು ಮಹತ್ ಕಾರ್ಯವನ್ನು ಅವರ ಕುಟುಂಬಗಳಲ್ಲಿ ನೀನು ಮಾಡಿ, ನಿನ್ನನ್ನು ಆದುಕೊಂಡಂಥವರನ್ನು, ನಿನ್ನನ್ನು ಸ್ವೀಕರಿಸುವಂಥವ್ರನ್ನು ಎಂದಿಗೂ ಕೂಡ ನೀನು ಕೈ ಬಿಡುವಂಥ ದೇವರಲ್ಲ. ಆದ್ದರಿಂದ ತಂದೆಯಾದ ದೇವರೇ, ಯಾರ್ಯಾರು ಈ ಒಂದು ದಿವಸದಲ್ಲಿ ಅವರು ನಿರ್ಧಾರಗಳನ್ನು ಮಾಡಿಕೊಂಡಿದ್ದಾರೋ ಅವರೆಲ್ಲರನ್ನ ನೀನು ಮುಟ್ಟು ಸ್ವಾಮಿ. ಅವರೆಲ್ಲರ ಕುಟುಂಬದಲ್ಲಿರುವಂಥ ಸಮಸ್ಯೆಗಳನ್ನು ಯೇಸು ನಿನ್ನ ಹೆಸರಿನ ಮೂಲಕವಾಗಿ ಒಂದು ವಿಶೇಷವಾದಂಥ ಒಂದು ಬಿಡುಗಡೆ ನೀನು ಅವರಿಗೆ ದಯಪಾಲಿಸ್ಕೊಡು. ಆ ಮೂಲಕವಾಗಿ, ಹೌದು, ಯೇಸು ಸ್ವಾಮಿ ನಿಜವಾಗಲೂ ಕೂಡ ಜೀವಿಸುವಂಥ ದೇವರು, ಈಗಲೂ ಕೂಡ ನಮ್ಮೊಟ್ಟಿಗೆ ಆತನು ಜೀವಿಸುವಂಥವನಾಗಿದ್ದಾನೆ ಎಂಬುದಾಗಿ. ಹೌದು ಸ್ವಾಮಿ, ನೀನು ಶಿಲುಬೆ ಮರಣವನ್ನು ಹೊಂದಿದ ನಂತರ 3ನೇ ದಿವಸದಲ್ಲಿ ನೀನು ಪುನರುತ್ಥಾನ ಹೊಂದಿ ನಮ್ಮ ಮಧ್ಯದಲ್ಲಿ ವಾಸಿಸುವಂಥ ದೇವರು ನೀನಾಗಿದೆ. ಆದ್ದರಿಂದ ತಂದೆಯಾದ ದೇವರೇ, ಈ ಸಂದರ್ಭದಲ್ಲಿ ತಲೆಬಾಗಿರುವುದ ಪ್ರತಿಯೊಬ್ಬರನ್ನು ನೀನು ಹೆಸರಾಗಿ ನೀನು ಆಶೀರ್ವಾದ ಮಾಡಿ ಅವರ ಕುಟುಂಬಗಳಲ್ಲಿ ಬೇಕಾದಂಥ ನೆಮ್ಮದಿಯನ್ನು, ಶಾಂತಿಯನ್ನು, ಸಮಾಧಾನವನ್ನು ಕೊಟ್ಟು ಈ ಒಂದು ಹಬ್ಬದ ದಿವಸಗಳಲ್ಲಿ ಎಲ್ಲರೂ ಕೂಡ ಸಂತಸದಿಂದ, ಸಂಭ್ರಮದಿಂದ ನಿನ್ನ ಒಂದು ಜನನ ದಿನವನ್ನು ಆಚರಿಸಲಿಕ್ಕಾಗುವ ಹಾಗೆ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸಿ ಬಲಪಡಿಸು ಎಂಬುದಾಗಿ ಯೇಸು ಸ್ವಾಮಿಯವರ ಮುದಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೇಲೆ ಪ್ರೀತಿಯುಳ್ಳ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಈ ಒಂದು ಸಂದರ್ಭದಲ್ಲಿ ನಾನು ತಿಳಿಸುವಂಥವನಾಗಿದ್ದೇನೆ. ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮ ಇಷ್ಟವಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ಬರೆದು ತಿಳಿಸಿರಿ, ಇಲ್ಲವೇ ಫೋನ್ ಮೂಲಕ ಕೂಡ ತಿಳಿಸಬಹುದು. ನಿಮ್ಮ ಪ್ರಾರ್ಥನಾ ಬೇಡಿಕೆಗಳಿದ್ದಲ್ಲೂ ನಮಗೆ ಬರೆದು ತಿಳಿಸಿ, ಇಲ್ಲವೇ ಫೋನ್ ಕರೆ ಮಾಡಿ ನಮಗೆ ತಿಳಿಸಬಹುದು. ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಕಾರ್ಯಕ್ರಮದ ಪ್ರಸಾರ ನಿರಂತರವಾಗಿ ಮುಂದುವರಿಯಲು ನಿಮ್ಮ ಸಹಾಯದ ಅವಶ್ಯಕತೆ ಇದೆ. ನೀವು ದೇಣಿಗೆಯನ್ನು ನೀಡಿ ಸಹಕರಿಸಬಹುದು. ಇಲ್ಲವೇ ನಿಮ್ಮ ಜನನ ದಿನೋತ್ಸವ, ವಿವಾಹ ವಾರ್ಷಿಕೋತ್ಸವ, ಹಿರಿಯರ ಸವಿನೆನಪು ಇವುಗಳ ಫೋಟೋ ಸಮೇತ ಶುಭಾಶಯ ಕೋರಬಹುದು. ನಮ್ಮ ಬ್ಯಾಂಕ್ ಖಾತೆಯ ವಿವರ: ಮೈತ್ರಿ ಕ್ರಿಯೇಷನ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಅಕೌಂಟ್ ನಂಬರ್ 649030030816, IFSC ಕೋಡ್ SBMY 0040371, ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 46. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ನಂಬರ್ 55, ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 560046. ಟೆಲಿಫೋನ್ 08041492266,
0804166663, ಮೊಬೈಲ್ ಸಂಖ್ಯೆ 9611128551 ಹಾಗೂ 7760078785.